TMT ಕೊಯ್ನೂರ್ದು ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಅವರಿದ್ದಾರೆ ಸರ್. ಎಕ್ಸ್ಪ್ರೆಸ್ ಬಸ್ ಹೇಗೆ ಸರ್ ಟೈಮಿಂಗ್ಸ್ ಅಲ್ಲ? ಓ 20 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಸರ್. ಬಸ್ ಬರುವ ಮುಂಚೆ ಲಾರಿಯಲ್ಲಿ ಇದ್ದು ಫಸ್ಟಿಗೆ, ಬೆಳಿಗ್ಗೆ ಬಿಡುದು ಅದು ಸೂಪರ್ ಎಕ್ಸ್ಪ್ರೆಸ್. TMT ಸಂಸ್ಥೆ ಬಗ್ಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ? ಗಾಡಿ ಮೇಂಟೆನೆನ್ಸ್ ಎಲ್ಲ ನಂಬರ್ 1 ನಮ್ದು. ಈ ಸಂಸ್ಥೆಯಲ್ಲಿ ಎಷ್ಟು ಗಾಡಿ ಇದೆ ಸರ್? ನಮ್ಮ ದನಿದ ಹೆಸರು ತನ್ವೀರ್ ಬಾಯ್ ಅಂತೇಳಿ. ಸರ್ ಇದು ಎಷ್ಟು ಸೀಟಿಂಗ್ ಗಾಡಿಯಲ್ಲಿ? ಸರ್ ಇದು ಎಕ್ಸ್ಪ್ರೆಸ್ ಬಸ್ ತರ ಕಾಣ್ತಿಲ್ಲ ಸರ್, ಇದು ಟೂರಿಸ್ಟ್ ಬಸ್ ತರ ರೆಡಿ ಆಗಿದೆ ಸರ್ ಗಾಡಿ. ಎಕ್ಸ್ಪ್ರೆಸ್ ಲೈನ್ಗೆ ಅಂದ್ರೆ ಓಕೆ, ಲೈಲ್ಯಾಂಡ್ ಒಳ್ಳೇದು, ಅದೇನು ಕಾಪಿ ಇಡ್ಲಿಕ್ಕಿಲ್ಲ ಅವ್ರ ಹತ್ರ ಎಲ್ಲ. ಹೌದಾ? ಇಲ್ಲಿ ಸೊ ಹಲೋ ಕರ್ನಾಟಕ, ನಾವು ಇವತ್ತು ಬಂದಿದ್ದೇವೆ TMT ಕೊಯ್ನೂರ್. ಮ್ಯಾಂಗ್ಳೂರಿಂದ ಉಡುಪಿ ಮಣಿಪಾಲ್ ಹೋಗೋ ಎಕ್ಸ್ಪ್ರೆಸ್ ಬೇಕು ಅಂತ ಕಮೆಂಟ್ ಮಾಡ್ತಿದ್ರಿ ತುಂಬಾ ಜನ. ಸೊ ನಾನು ಇವತ್ತು ಅದು ಬಸ್ಸಿದು ಡ್ರೈವರ್ ಹಾಗೂ ಬಸ್ಸಿನ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿದ್ದೇನೆ. ಸೊ ಬನ್ನಿ. ಬಸ್ಸಿದು ಗ್ರಾಫಿಕ್ಸ್ ನೋಡ್ಬೋದು ಹೇಗಿದೆ ಅಂತ. ಹಲೋ ಬಂದಿದ್ದ ನಿಲ್ಲದಿಲ್ಲ ನಾ ಕೇಕಡೆ ಇಪ್ಪ ಆವಡು ನೀರು ಸಾಕಣ್ಣ, ಟೆನ್ಷನ್ ಹಾಕಣ್ಣ. ಇಪ್ಪ ನಾನು ಉಡುಪಾಡಿ ಗಂಟೆ ಸೊ ಗೈಸ್, ನಮ್ಮ ಜೊತೆ ಇವತ್ತು TMT ಕೊಯ್ನೂರ್ದು ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ರಿಯಾಜ್ ಅಲ್ಲ? ಓಕೆ ಸರ್. TMT ಸಂಸ್ಥೆಯಲ್ಲಿ ಇದ್ದು ಎಷ್ಟು ವರ್ಷ ಆಯ್ತು ಸರ್? TMT ಸಂಸ್ಥೆಯಲ್ಲಿ ಒಂದು 3 ವರ್ಷ ಆಯ್ತು. 3 ವರ್ಷ ಆಯ್ತಲ್ಲ ಸರ್. ನೀವು ಡ್ರೈವಿಂಗ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ಡ್ರೈವಿಂಗ್ ಫೀಲ್ಡ್ಗೆ ಬಂದು ಒಂದು 20 ವರ್ಷ ಆಗ್ಬೋದು. ಓ 20 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಸರ್. ಬಸ್ ಫೀಲ್ಡ್ಗೆ ಬಂದು ಏನಾದ್ರು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಹೇಳ್ಬೋದಾ? ಬಸ್ ಫೀಲ್ಡ್ಗೆ ಬಂದು ಒಂದು 18 ವರ್ಷ. ಓಕೆ ಸರ್. ಬಸ್ ಫೀಲ್ಡ್ ಬರೋಕ್ಕಿಂತ ಮುಂಚೆ ಬೇರೆ ಯಾವ ಫೀಲ್ಡ್ ಅಲ್ಲಿ ಇದ್ರಿ? ಬಸ್ ಬರುವ ಮುಂಚೆ ಲಾರಿಯಲ್ಲಿ ಇದ್ದು ಫಸ್ಟಿಗೆ. ಓಕೆ. ಅದ್ರ ಮೇಲೆ 2 ವರ್ಷ ಲಾರಿಯಲ್ಲಿ ಇದ್ದು, ಆದ್ಮೇಲೆ ಬಸ್ಸಿಗೆ. ಓಕೆ ಸರ್. ಯಾವ್ದು ಸರ್ ಲಾರಿ ಹೇಳ್ಬೋದಾ? ಲಾರಿ ಇದೆ, ಗೂಡ್ಸ್. ಓಕೆ, ಅಂದ್ರೆ ಈಗ ಲಾಂಗ್ ಹೋಗ್ತಿದ್ರಾ ಅಥವಾ ಲೋಕಲ್ ಸರ್? ಲಾಂಗಿಗೆ ಹೋಗಿದ್ದು. ಓಕೆ. ಹೇಗೆ ಅಂದ್ರೆ ಲಾಂಗ್ ಹೋಗ್ಲಿಕ್ಕೆ ಆಗಲ್ಲ, ಅಂದ್ರೆ ಅದಕ್ಕೆ 18 ವರ್ಷ ಆಯ್ತು ಬಸ್ಸಲ್ಲಿ ಇರೋದು. ಓಹೋ, ಓಕೆ ಸರ್. ಓಕೆ ಓಕೆ ಸರ್. ಇದು ಎಕ್ಸ್ಪ್ರೆಸ್ ಬಸ್ ಅಲ್ಲ? ಹೌದು. ಎಕ್ಸ್ಪ್ರೆಸ್ ಬಸ್ ಹೇಗೆ ಸರ್ ಟೈಮಿಂಗ್ಸ್ ಅಲ್ಲ? ಇಲ್ಲಿ ಬೆಳಿಗ್ಗೆ ಬಿಡುದು ಅದು ಸೂಪರ್ ಎಕ್ಸ್ಪ್ರೆಸ್. ಓಕೆ. 8:20ಕ್ಕೆ ಬಿಟ್ಟು ಅಲ್ಲಿ 10 ಗಂಟೆ ರೀಚಿಂಗ್. ಓಕೆ. ಮತ್ತೆ ಸರ್ ರಿಟರ್ನ್ ಅಲ್ಲಿಂದ 10:20ಕ್ಕೆ. ಓಕೆ. ಮಂಗಳೂರಿಗೆ 11:50ಕ್ಕೆ ಓಕೆ. ರೀಚಿಂಗ್. ಮತ್ತೆ 11:58ಕ್ಕೆ ಇಲ್ಲಿಂದ ಬಿಡ್ಲಿಕ್ಕೆ. ಓಕೆ. ಅದು ಸೂಪರ್ ಎಕ್ಸ್ಪ್ರೆಸ್. ಓಕೆ. ಬರೋದು ಸೂಪರ್. ಓಕೆ ಸರ್. ಓಕೆ ಓಕೆ. ಫೈನಲ್ ಹಾಲ್ಟ್ ಆಗೋದು ಎಷ್ಟು ಗಂಟೆ ಆಗ್ತದೆ ಸರ್ ಗಾಡಿ? ಫೈನಲ್ ವಾಲ್ಟ್ ಆಗೋದು 7 ಗಂಟೆ ಆಗುತ್ತೆ ವಿಟ್ಲದಲ್ಲಿ ವಾಲ್ಟ್. ಓಕೆ, ವಿಟ್ಲದಲ್ಲಿ ಹಾಲ್ಟ್ ಅಲ್ಲ ಸರ್? ಸರ್ ಇದರಲ್ಲಿ ಲೋಕಲ್ ಟ್ರಿಪ್ ಇದೆ ಅಂತ ಹೇಳ್ತಿದ್ರಲ್ಲ ಸರ್, ಅದು ಎಲ್ಲಿ ಸರ್? ಲೋಕಲ್ ಟ್ರಿಪ್ ಅಂದ್ರೆ ಇಲ್ಲಿಂದ 5:10ಕ್ಕೆ ಬಿಡ್ಲಿಕ್ಕೆ. ಓಕೆ. 5:10ಕ್ಕೆ ಬಿಟ್ರೆ 7 ಗಂಟೆ ರೀಚಿಂಗ್ ಇಲ್ಲಿಗೆ ವಿಟ್ಲ. ಓ, ವಿಟ್ಲಗೆ ಲೋಕಲ್ ಹೋಗುದಲ್ಲ ಸರ್? ವಿಟ್ಲ ಲೋಕಲ್. ಓಕೆ. ಇದು ಬಸ್ 2 ಸಹ ಇದೆಯಲ್ಲ ಸರ್, ಎಕ್ಸ್ಪ್ರೆಸ್ ಪ್ಲಸ್ ಲೋಕಲ್? ಎಕ್ಸ್ಪ್ರೆಸ್ ಪ್ಲಸ್ ಲೋಕಲ್. ಜನರಿಗೆ ಒಂದು ಯೂಸ್ಫುಲ್ ಆಗ್ತದಲ್ಲ ಸರ್ ಇದೊಂದು? ಹೌದೌದು. ಓಕೆ ಸರ್. ಅಂದ್ರೆ ವಿಟ್ಲ ಎಲ್ಲಿ ತನಕ ಹೋಗ್ತದೆ ಸರ್ ಗಾಡಿ? ವಿಟ್ಲ ಸ್ಟ್ಯಾಂಡ್ ವರೆಗೆ ಹೋಗ್ತದೆ. ಓಕೆ ಸರ್. ವಿಟ್ಲ ಸ್ಟ್ಯಾಂಡ್ ತನಕ ಹೋಗ್ತಲ್ಲ ಸರ್. ದಿನಾಲು ಒಂದು ಟ್ರಿಪ್ ಸರ್ 2 ಟ್ರಿಪ್ ಇದೆಯಾ? ಸಾಯಂಕಾಲ 5:10ಕ್ಕೆ ಬಿಟ್ರೆ ಓಕೆ 7 ಗಂಟೆಯಲ್ಲಿ ರೀಚಿಂಗ್. ಓಕೆ. ಮತ್ತೆ ಬೆಳಿಗ್ಗೆ ಬರುದು, ಬೆಳಿಗ್ಗೆ 6:35ಕ್ಕೆ ಬಿಡ್ಲಿಕ್ಕೆ ಅಲ್ಲಿಂದ. ಓಕೆ ಸರ್. ಬೆಳಿಗ್ಗೆ ಒಂದು ಟ್ರಿಪ್ ಆದ್ರೆ ಸಂಜೆ ಒಂದು ಟ್ರಿಪ್ ಅಲ್ಲ ಸರ್? ಸಂಜೆ ಒಂದು ಟ್ರಿಪ್. ಬೆಳಿಗ್ಗೆ ಬರುವುದು ಮುಡಿಪುವರೆಗೆ ಸ್ವಲ್ಪ ಲೋಕಲ್ ಬರುತ್ತೇವೆ. ಟೈಮ್ ಸಾಕಾಗಲ್ಲ, ಸ್ವಲ್ಪ ಎಲ್ದಿ ಬರ್ತೇವೆ ಅಷ್ಟೇ. ಓಕೆ ಸರ್. 5:10ಕ್ಕೆ ಇಲ್ಲಿಂದ ಇಟ್ಲಕ್ಕೆ ಬಿಟ್ರೆ ಓಕೆ ಇಲ್ಲಿಂದ ಕೇಸೆಗಡೆ, ಯಾನಪ್ಪಯ್ಯ, ತೊಕ್ಕೋಟು ಆ ಸೈಡ್ ಆಗಿ ಇಟ್ಲ ಹೋಗುದು ಅದು. ಓಹೋ, ಓಕೆ ಸರ್. ಓಕೆ. ಎಲ್ಲಿ ನಿಲ್ಲಿಕ್ಕಿಲ್ಲ, ಒಂದೇ ತರ ಹೋಗುದೇ ಸೀದಾ. ಓಕೆ ಸರ್. ಪ್ಯಾಸೆಂಜರ್ ಇದ್ರೆ ಸ್ಟಾಪ್ ಇದೆಯಲ್ಲ ಸರ್? ಪ್ಯಾಸೆಂಜರ್ ಇದ್ರೆ ಸ್ಟಾಪ್ ಇದೆ, ಯಾನಪ್ಪ ಇದೆ, ಕೇಸರಿ ಇದೆ, ದ್ಯಾರಘಟ್ಟ ಇದೆ, ಮುಡಿಪು ಇದೆ. ಓಕೆ. ಆ ಸೈಡ್ ಆಗಿ ಸೀದಾ ವಿಟ್ಲ. ಓಹೋ, ಹಾಗಾದ್ರೆ ಇದು ಈ ಸೈಡ್ ಹೋಗುದಲ್ಲ ಸರ್? ಹೀಗೆ ತೊಕ್ಕೋಟಾಗಿ ಹೋಗುದಲ್ಲ? ತೊಕ್ಕೋಟಾಗಿ ಹೋಗುದು. ಓಕೆ ಸರ್. ಓಕೆ ಓಕೆ. ಬರುವಾಗ ಹಾಗೇನೆ, ಬರುವಾಗ 7:25ಕ್ಕೆ 7:23ಕ್ಕೆ ಇಲ್ಲಿಂದ ರೀಚ್ ಆಗ್ತದೆ ಇಲ್ಲಿ ಮುಡಿಪು. ಓಕೆ. ಮುಡಿಪಿಂದ ಮತ್ತೆ ಸೂಪರ್ ಎಕ್ಸ್ಪ್ರೆಸ್ ಸೀದಾ. ಓ, ಸೂಪರ್ ಎಕ್ಸ್ಪ್ರೆಸ್ ಅಲ್ಲ ಸರ್? ಲೋಕಲ್ ಸ್ಟಾಪ್ ಇದೆ ಎಲ್ಲ ಕಡೆ. ಓಕೆ. ಕೊಡು, ಕುತ್ತಾರಿ ಈ ಸೈಡ್ ಎಲ್ಲ ಸ್ಟಾಪ್ ಇದೆ ಮಾತ್ರ. ಓಕೆ. ಕೊಟ್ಟೆ ಬರೋದು ಸೀದಾ. ಹೌದು ಸರ್. ಹೌದು. 7:55ಕ್ಕೆ ಇಲ್ಲಿ ರೀಚ್ ಆಗುತ್ತೆ. ಓಕೆ ಓಕೆ ಸರ್. ಓಕೆ. ಸೂಪರ್ ಎಕ್ಸ್ಪ್ರೆಸ್. ಓ, ಸೂಪರ್ ಎಕ್ಸ್ಪ್ರೆಸ್ ಅಲ್ಲ? ಅಲ್ಲಿಂದ. ಓಕೆ ಸರ್. ಓಕೆ ಓಕೆ.
ಸರ್ ಇದು ಎಕ್ಸ್ಪ್ರೆಸ್ ಬಸ್ ಅಲ್ಲಿ ಟೈಮಿಂಗ್ಸ್ ಪ್ರಾಬ್ಲಮ್ ಏನೆಲ್ಲ ಆಗುದಿಲ್ಲ ಸರ್? ಇಟ್ಲದಲ್ಲಿ ಬರುವಾಗ ನಾವು ಅಲ್ಲಿ ಮುಗಿಯರು ಎಲ್ಲಿಯಾದ್ರೂ ಬ್ಲಾಕ್ ಸಿಕ್ಕಿದ್ರೆ ಓಕೆ ನಮ್ದು ಗಾಡಿ ಬೇರೆ ಗಾಡಿ ಇಲ್ಲಿ ಇದೆ, ಉಡುಪಿಗೆ ಹೋಗುದು ಅದು ಗಾಡಿ ಇಡ್ತೇವೆ ನಾವು ಇಲ್ಲಿ. ಓಕೆ 8:20ಕ್ಕೆ ಬೇರೆ ಗಾಡಿ ನಾವು ಸೂಟ್ ಮಾಡಿ ಬಿಡ್ತೀವಿ. ಮತ್ತೆ ಲೇಟ್ ಆಗಲ್ಲ, ಬರುತ್ತೆ ಗಾಡಿ. ಓಕೆ ಬೆಳಿಗ್ಗೆ ಹೊತ್ತಿಗೆ ಯಾರು ಅಷ್ಟು ಟ್ರಾಫಿಕ್ ಇರಲ್ಲ. ಹೌದು ಹೌದು 8 ಗಂಟೆ ಮೇಲೆ ಟ್ರಾಫಿಕ್ ಬರೋದು. ಹೌದು ಸರ್ ಹೌದು. ಸರ್ TMT ಸಂಸ್ಥೆಯಲ್ಲಿ ಎಷ್ಟು ಗಾಡಿ ಇದೆ ಸರ್? TMT ಅಂದ್ರೆ ಬಸ್ ಅಂದ್ರೆ 35-40 ಬಸ್ ಇದೆ. ಓಕೆ ಎಲ್ಲ ಸೇರಿ. ಓಕೆ ಬೇರೆ ಅವ್ರದ್ದು ಮೀನಿದು ಯಾವ ಇದೆ. ಓ ಮೀನ್ದು ಇದೆ ಅಲ್ಲ ಸರ್? ಮೀನ್ದು ಫ್ಯಾಕ್ಟ್ರಿ ಇದೆ ಅವ್ರದ್ದು. ಓಕೆ ಬೇರೆ ಮಲ್ಪೆಯಲ್ಲೆಲ್ಲ. ಓ ಮಲ್ಪೆಯಲ್ಲಿ ಅಲ್ಲ? ಬೇರೆ ಗಾಡಿ ಇದೆ, ಬಸ್ ಎಲ್ಲ ಇದೆ ರೂಟ್ ಅಲ್ಲಿ. ಓಕೆ ಎಕ್ಸ್ಪ್ರೆಸ್ ಅಲ್ಲಿ ಬಿಟ್ಟು ಲೋಕಲ್ ಗಾಡಿ ಇದೆ ಸರ್? ಎಕ್ಸ್ಪ್ರೆಸ್ ಬಿಟ್ಟು ಲೋಕಲ್ ಇದೆ. ಓಕೆ 20 ಗಾಡಿ ಲೋಕಲ್ ಇದೆ. ಓಹೋ ಹೋ ಹೋ ಓಕೆ ಸರ್. ಅದೆಲ್ಲಿ ಉಡುಪಿಯಲ್ಲಿ ರನ್ ಆಗುದಾ? ಉಡುಪಿಯಲ್ಲಿ ರನ್ ಆಗೋದು. ಓಕೆ ಸರ್ ಓಕೆ ಓಕೆ. ಸರ್ ನಿಮ್ಮ ಸಂಸ್ಥೆ ಹಾಗೂ ದನಿಗಳ ಬಗ್ಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ? ನೀವು ಒಳ್ಳೆ ದನಿಯವರು, ಆದ್ರೆ ಗಾಡಿ ಮೇಂಟೆನೆನ್ಸ್ ಎಲ್ಲ ನಂಬರ್ 1 ನಮ್ದು. ಓಕೆ ಯಾವುದೇ ಕೆಲಸ ಇದ್ರೆ ಅದಾಗಲೇ ಮಾಡಿಸ್ತಾರೆ ಅವರು. ಹೌದು ಸರ್, ನೋಡುವಾಗ ಗೊತ್ತಾಗ್ತಿದೆ ಎಷ್ಟು ಒಳ್ಳೆ ಮೇಂಟೈನ್ ಆಗಿದೆ ಅಂತ ಗಾಡಿ. ನಮ್ದು ಗಾಡಿ ಅಂದ್ರೆ ನೀಟ್ ಕ್ಲೀನ್ ಇರುತ್ತೆ ಗಾಡಿ. ಯಾವ್ದು ಹೌದು ಸರ್ ಹೌದು ಗಾಡಿ ಹಿಂಗೆ ಇರಲ್ಲ. ಮತ್ತೆ ಪ್ಯಾಸೆಂಜರ್ ಅವರಿಗೆ ಖುಷಿ ಆಗ್ಬೇಕು ಬಂದವರಿಗೆ. ಹೌದು ಸರ್ ಹೌದು ಹಾಗೆ ಇದೆ ಗಾಡಿ. ಮತ್ತೆ ನಮ್ದು ಎಕ್ಸ್ಪ್ರೆಸ್ ಗೆ ಜನ ನೋಡಿ ಬರ್ತಾರೆ. ಹೌದು ಗಾಡಿ ಸರ್ ನೋಡಿ ಬರೋದು. ಅದು ಹೌದು ಸರ್. ಒಂದೊಂದು ವೆರೈಟಿಯಲ್ಲಿ ಸ್ಟಿಕ್ಕರ್ ಕಟ್ಟಿಂಗ್ ಆಗಿದೆ ಗಾಡಿಯಲ್ಲಿ. ವೆರೈಟಿ ಅಂದ್ರೆ ಅದು ಅವರಿಗೆ, ನಮ್ಮ ಬಾಸ್ ಅವರಿಗೆ ಇಷ್ಟ ಆದ್ರೆ ಅದು ಹೇಗೆ ಬೇಕಾಗಿ ಮಾಡ್ತಾರೆ ಅವರು. ಅದೌದು ಸರ್ ಅದೌದು. ಬಸ್ ಇದು ಕ್ರೇಜ್ ಇದ್ರೆ ಹೇಗೆ ಕೂಡ ಮಾಡ್ಬೋದು ಅಂತ ಇದೆ ಅಲ್ಲ? ಮಾಡ್ಬೋದು. ಹೌದು ಸರ್ ಅದೌದು. ಅದು ನಮ್ಮ ಗಾಡಿಯಲ್ಲಿ ನೋಡಿ ಕಲಿಬೇಕು ಇನ್ನೊಬ್ಬರು. ಹೌದು ಸರ್ ಅದೌದು. ಯಾಕಂದ್ರೆ TMT ಅಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದೇ ಲಕ ಇಲ್ಲ ಗಾಡಿ, ಫುಲ್ ಕಲರ್ ಚೇಂಜ್ ಇದೆ. ಅದೌದು ಸರ್ ಅದ. ಸರ್ ಇದು ದನಿದ ಹೆಸರು ಹೇಳ್ಬೋದಾ ಸರ್? ನಮ್ಮ ದನಿ ಹೆಸರು ತನ್ವೀರ್ ಬಾಯಿ ಅಂತೇಳಿ. ದನಿ ಅವರು ಒಳ್ಳೆ ದನಿ ಅವರು. ಓಕೆ ಅವರು ಯಾವ್ದು ಇದ್ರು ನಮ್ಮ ಇದಕ್ಕೆ ಬೇಕಾದ್ ಬರ್ತಾರೆ ಅವರು. ಅದೌದು ಸರ್ ಹೌದೌದು. ನಮಗೆ ಯಾವ್ದಾದ್ರು ಏನೋ ಇದ್ರೆ ಟೈಮಿಂಗ್ ವಿಷಯದಲ್ಲಿ ಯಾವ್ದಾದ್ರು ಇದ್ರೆ ಬರ್ತಾರೆ. ಹೌದು ಸರ್. ಇಷ್ಟವರೆಗೆ ಹಾಗೆ ಆಗ್ಲಿಲ್ಲ, ಟೈಮ್ ಇದೆ ಯಾವ್ದು ಟೈಮಲ್ಲಿ ಹೋಗ್ತಾ ಇದ್ದೇವೆ. ಓಕೆ ಯಾವ್ದಿದ್ರು ಒಳ್ಳೆ ದನಿ ಅವರು. ಯಾವ್ದು ಮಾತಾಡೋದು ಹಿಡಿದು ಎಲ್ಲ ಒಳ್ಳೆ ದನಿ ಅವರು. ಓಕೆ ಸರ್ ಓಕೆ ಓಕೆ ಓಕೆ. ಸರ್ ಇದು ಎಷ್ಟು ಸೀಟಿಂಗ್ ಗಾಡಿಯಲ್ಲಿ? ಇದು 50 ಸೀಟ್ ಇದ್ದು. 50 ಸೀಟ್ ಇದೆ ಅಲ್ಲ? ಓಕೆ ಸರ್. ಬೇರೆ ಏನಾದ್ರು ಫೆಸಿಲಿಟಿ ಇದೆಯಾ ಪ್ಯಾಸೆಂಜರ್ನವರಿಗೆ? ಫೆಸಿಲಿಟಿ ಏನಿಲ್ಲ. ಫೆಸಿಲಿಟಿ ಅಂದ್ರೆ ನಮ್ದು ಪುಷ್ಪ ಸೀಟ್ ಅಲ್ಲ, ಹೊಟ್ಟೆ ಸೀಟ್. ಓಕೆ ಹೌದು. ಇದರಲ್ಲಿ ಕೂರ್ಲಿಕ್ಕೆಲ್ಲ ಒಳ್ಳೇದಾಗುತ್ತೆ. ಹೌದು ಸರ್, ಕಂಫರ್ಟ್ ಇದೆ ಅಲ್ಲ? ಕಂಫರ್ಟ್ ಇದೆ. ಸರ್ ಇದು ಎಕ್ಸ್ಪ್ರೆಸ್ ಬಸ್ ತರ ಕಾಣ್ತಿಲ್ಲ ಸರ್, ಇದು ಟೂರಿಸ್ಟ್ ಬಸ್ ತರ ರೆಡಿ ಆಗಿದೆ ಸರ್ ಗಾಡಿ. ಹೇಗೆ ಅಂದ್ರೆ ನಮ್ದು ಟೂರಿಸ್ಟ್ ಬಸ್ ಆಗಿದೆ ಕಾಣೋದು ಮಾತ್ರ. ಅದೇ CCT ಇದೆ, 4 CC ಕ್ಯಾಮೆರಾ ಇದೆ ಇದರಲ್ಲಿ. ಓಕೆ ಸೇಫ್ಟಿಗೆ ಅದು. ಓಕೆ ಪ್ಯಾಸೆಂಜರ್ ರೋಡ್ ಯಾವ್ದಾದ್ರು ಮಿಸ್ ಆದ್ರೆ ಓಕೆ ಕರೆಕ್ಟ್ CCT ಅಲ್ಲಿ ಕಾಣುತ್ತೆ. ಓಕೆ ಸರ್ ಓಕೆ ಓಕೆ. ಇದರಲ್ಲಿ ಬರುವುದಾದ್ರೆ ಟೆನ್ಷನ್ ಇಲ್ಲ ಯಾರಿಗೂ. ಓಕೆ ಎಲ್ಲ ಸೇಫ್ಟಿ ಇದೆ, ಸೇಫ್ಟಿ ಫೀಚರ್ ಇದೆ ಇದರಲ್ಲಿ. ಓಕೆ ಮತ್ತೆ ಮುಂದ್ಗಡೆ ಒಂದು ಕ್ಯಾಮೆರಾ ಇದೆ. ಇದು ಫ್ರಂಟ್ ಅಲ್ಲಿ ಇದೆ ಅಲ್ಲ ಸರ್? ಕ್ಯಾಮೆರಾ ಇದೆ. ಓಕೆ ಮತ್ತೆ ಇಲ್ಲಿ ಒಂದು ಕ್ಯಾಮೆರಾ ಇದೆ, ಒಂದು ಕ್ಯಾಮೆರಾ ಇದೆ. ಇಲ್ಲಿ ಒಂದು ಇದೆ, ಮತ್ತೆ ಅಲ್ಲಿ ಒಂದು ಇದೆ, ಮತ್ತೆ ಅದೊಂದು ಕ್ಯಾಮೆರಾ ಇದೆ. ಟೋಟಲ್ 4 ಕ್ಯಾಮೆರಾ ಇದೆ ಅಲ್ಲ ಸರ್? 4-5 ಕ್ಯಾಮೆರಾ ಇದೆ ಟೋಟಲ್. ಓಕೆ ಸರ್ ಓಕೆ ಓಕೆ. ಸರ್ ಇದು ನಾರ್ಮಲ್ ಸೀಟ್ ಅಲ್ಲ ಸರ್ ಬಸ್ ಇದು ನೀವು ಕುತ್ಕೊಂಡದ್ದು? ಡ್ರೈವಿಂಗ್ ಸೀಟ್ ಇದು ನಾರ್ಮಲ್ ಸೀಟ್ ಅಲ್ಲ, ಇದು ಇನ್ನೋವಾದ ಸೀಟ್. ಓ ಇನ್ನೋವಾ ಸೀಟ್ ಅಲ್ಲ ಸರ್? ಇದಂದ್ರೆ ನಮಗೆ ಡ್ರೈವಿಂಗ್ ಅಲ್ಲಿ ಕಂಫರ್ಟ್ ಆಗ್ಲಿಕ್ಕೆ. ಓಕೆ ಇದರಲ್ಲಿ ಅಂದ್ರೆ ಡ್ರೈವಿಂಗ್ ಅಲ್ಲಿ ನಮ್ಗೆ ಕೂತ್ಕೊಂಡ್ರೆ ನಮ್ ಬೆನ್ನು ನೋವಾಗಲ್ಲ, ಹೇಗೆ ಬೇಕಾದ್ರೂ ಇದು ಮಾಡ್ಲಿಕ್ಕೆ ಆಗ್ತದೆ. ಓಕೆ ಸರ್ ಓಕೆ ಓಕೆ. ನಮ್ಮ ಸ್ಟೇರಿಂಗ್ ಆಗಿದೆ, ಸ್ಟೇರಿಂಗ್ ಕವರ್ ಇದೆ. ಇದು ಅಂದ್ರೆ ಗ್ರಿಪ್ ಇದೆ ಇದು ಸ್ಟೇರಿಂಗ್ ಅಲ್ಲಿ. ಹೌದು ಸರ್ ಹೌದು. ಆಚೆ ತಿರುಗಿದ್ರೆ ನಮ್ ಬೆಗರ್ ಇರ್ತಲ್ಲ, ಹೌದೌದು ಬೆಗರಲ್ಲಿ ಗ್ರಿಪ್ ಬರುತ್ತೆ ಇದರಲ್ಲಿ. ಹೌದು ಸರ್ ಹೌದು. ಆಚೆ ತಿರುಗಿದ್ರೆ ಕೈಯಿಂದ ಜಾರಲ್ಲ. ಹೌದು ಹೌದು. ಎಲ್ಲ ಸೇಫ್ಟಿ ಫೀಚರ್ ಎಲ್ಲ ಇದೆ. ಓಕೆ ಸರ್ ಓಕೆ. ಡ್ರೈವಿಂಗಿಗೆ, ಜನರಿಗೆ, ಬಂದವರಿಗೆ ಎಲ್ಲರಿಗೆ. ಓಕೆ ಸರ್. ಸರ್ ನಿಮ್ಗೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಏನಾದ್ರು ಬಂದಿದೆ ಸರ್? ಯಾವುದು ನಾವು ಕಲ್ತದಲ್ಲ. ಹೌದು ಸರ್. ಕಲ್ತ ಫೀಲ್ಡ್ ಅಲ್ಲಿ ನಾವು ಅದು ಭಂಗ ಬರ್ಲಿಕ್ಕೆ ಇಲ್ಲ. ಓಕೆ ಎಕ್ಸ್ಪೀರಿಯನ್ಸ್. ಹೌದು ಸರ್ ಹೌದು ಹೌದು. ಮುಂಚೆ ಹಾಗೆ ಅಲ್ಲ. ಮುಂಚೆ ವಾಟರ್ ಶೇರಿಂಗ್ ಇತ್ತು, ಕ್ಲಚ್ ಇತ್ತು. ಓಕೆ ಈಗೆಲ್ಲ ಪವರ್ ಶೇರಿಂಗ್, ಪವರ್ ಕ್ಲಚ್. ಹೌದು ಸರ್ ಹೌದು. ಏರ್ ಬೇಕು. ಓಕೆ ಏನು ಅಷ್ಟು ಇದಿಲ್ಲ, ಮುಂಚೆ ಹಾಗೆ ಭಂಗ ಇಲ್ಲ ಯಾರಿಗೂ. ಅದೌದು ಸರ್ ಅದೌದು. ಈಗ ಡ್ರೈವಿಂಗ್ ಅಂದ್ರೆ ಸ್ಮೂತ್ ಎಲ್ಲರಿಗೂ. ಅದೌದು ಸರ್ ಹೌದು ಹೌದು. ಒಂದು 20 ದಿವಸ 30 ದಿವಸ ಎಲ್ಲ ಮಾಡ್ತಾರೆ ಕಂಟಿನ್ಯೂ. ಓಕೆ ಅದು ಮಾಡೋರು ಮಾಡ್ತಾರೆ. 30 ದಿವಸ 40 ದಿವಸ 50 ದಿವಸವರೆಗೂ ಮಾಡ್ತಾರೆ. ಓಕೆ ಸರ್ ಓಕೆ. ಅದರಿಂದ ಎಕ್ಸ್ಪೀರಿಯನ್ಸ್ ಆದ ಕೂಡಲೇ ಜಾಸ್ತಿ ಮಾಡ್ಲಿಕ್ಕೆ. ಓಕೆ ಸರ್. ಹಾಗಾದ್ರೆ ಇದು ಒಂದು ಫುಲ್ ಡೇ ಡ್ಯೂಟಿ ಮಾಡಿ ಬಚ್ಚುದು ಅಂತ ಹಾಗೇನಿಲ್ಲ ಅಲ್ಲ ಸರ್? ಟಯರ್ಡ್ ಆಗುದು ಹಾಗೇನಿಲ್ಲ ಅಲ್ಲ? ಏನಿಲ್ಲ, ಹಾಗೇನಿಲ್ಲ. ಓಕೆ ಸರ್. ಹಾಗಾದ್ರೆ ಮುಂಚೆದು ಗಾಡಿಯಲ್ಲಿ ಟಯರ್ಡ್ ಆಗ್ತಿತ್ತು ಅಂತ ಹೇಳ್ತಿದ್ರಿ ಹಾಗಾದ್ರೆ? ಗಾಡಿಯಲ್ಲಿ ಹಾಗೆ ಟ್ರಾಫಿಕ್ ಕಡಿಮೆ ಇತ್ತಲ್ಲ. ಅದೌದು ಅದೌದು. ಟ್ರಾಫಿಕ್ ಕಡಿಮೆ ಇತ್ತು, ಇದೆಲ್ಲ ರೂಟ್ ಅಲ್ಲಿ ಗಾಡಿ ಎಲ್ಲ ಕಡಿಮೆ ಇತ್ತು ಹಾಗೆ. ಹೌದು ಸರ್ ಹೌದು ಹೌದು.
ಸರ್ ಈ ಸಂಸ್ಥೆಯಲ್ಲಿ ಮೀನ್ ಗಾಡಿ ಉಂಟು ಅಂತ ಹೇಳಿದ್ರಲ್ಲ ಸರ್? ಮೀನು ಗಾಡಿ ಇದೆ ಅವರಿಗೆ. ಹೌದು, ಅದು ಎಲ್ಲಿ ಸರ್, ಯಾವ ರೂಟಿಗೆ ರನ್ ಆಗ್ತದೆ ಮೀನ್ ಗಾಡಿ? ಕೇರಳಕ್ಕೆಲ್ಲ ಹೋಗ್ತದೆ, ಕೇರಳ, ಗೋವಾ. ಓಕೆ ಓಕೆ ಅವರದ್ದು ಓಕೆ. ಫ್ಯಾಕ್ಟ್ರಿ ಇದೆ ಮೀನಿದ್ದು. ಓ, ಮೀನ್ ಫ್ಯಾಕ್ಟ್ರಿ ಕೂಡ ಇದೆಯಲ್ಲ? ಫ್ಯಾಕ್ಟ್ರಿ ಇದೆ ಅವರಿಗೆ. ಓಕೆ. ಬೇರೆ ಅದೇ ಗಾಡಿ ಅವರದ್ದು ಸುಮಾರು ಗಾಡಿ ಇದೆ ಮೀನ್ದು ಫ್ಯಾಕ್ಟ್ರಿ ಇದೆ. ಈಗೆಲ್ಲ ಕೆಲಸದವರು ಸುಮಾರು ಜನ ಇದ್ದಾರೆ ಈಗನ್ನೇ. ಓಹೋ ಹೋ ಹೋ. ಓಕೆ. ನಿಮ್ಗೆ ಯಾರಿಗಾದ್ರೂ ಇದು ಮೀನ್ ಗಾಡಿದು ರಿವ್ಯೂ ಬೇಕಿದ್ರೆ, ಎಕ್ಸ್ಪೀರಿಯನ್ಸ್ ಹೇಗೆ ಡ್ರೈವಿಂಗ್ ಅದ್ರದ್ದೆಲ್ಲ ಬೇಕಿದ್ರೆ ಕೆಳಗೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ. ಆದಷ್ಟು ಬೇಗ ಅದ್ರದ್ದು ಕೂಡ ನಾನು ರಿವ್ಯೂ ಮಾಡಿ ನಿಮ್ಗೆ ತೋರಿಸ್ತೇನೆ. ಸರ್, ಎಕ್ಸ್ಪ್ರೆಸ್ ಲೈನ್ ಅಲ್ಲಿ ಯಾವ್ದು ಸರ್ ಒಳ್ಳೆ ಗಾಡಿ, ಯಾವ್ದು ಸರ್ ಬೆಸ್ಟ್? ಲೇಲ್ಯಾಂಡ್, ಟಾಟಾ, ಐಶರ್, ಭಾರತ್ ಬೆಂಜ್ ಯಾವ್ದು ಸರ್ ಒಳ್ಳೇದು? ಎಕ್ಸ್ಪ್ರೆಸ್ ಲೈನ್ಗೆ ಅಂದ್ರೆ ಓಕೆ, ಲೈಲ್ಯಾಂಡ್ ಒಳ್ಳೇದು. ಓಕೆ ಸರ್. ಅಂದ್ರೆ ಓಡಿಸಲಿಕ್ಕೆ ಬಾರಿ ಸ್ಮೂತ್ ಆಗುತ್ತೆ ಗಾಡಿ. ಓಕೆ. ಮತ್ತೆ ಬ್ರೇಕ್, ಟಾಟಾ ಸಹ ಈಗ ಬ್ರೇಕ್ ಒಳ್ಳೇದಿದೆ. ಓಕೆ. ಟಾಟಾ ಸ್ಲೈಕ್ ಮಾಡಲ್ಲ. ಹೌದು ಸರ್, ಹೌದು ಮಾಡುದು ಜಾಸ್ತಿ. ಓಕೆ ಸರ್. ಈಗ BS6 ಅಲ್ಲಿ ಈಚರ್ ಬಂದಿದೆ, ಎಲ್ಲ ತರತರ ಗಾಡಿ ಬಂದಿದೆ ಈಗೆಲ್ಲ. ಮುಂಚೆದರಲ್ಲ, ಮುಂಚೆ ಆದ್ರೆ ಲೈಲ್ಯಾಂಡ್ ಯಾರಿಗೆ ಬೇಡ, ಟಾಟಾ ಬೇಕಿತ್ತು. ಹೌದು ಸರ್, ಈಗ ಹೌದು. ಲೈಲ್ಯಾಂಡ್ ಎಲ್ಲರಿಗೆ. ಲೈಲ್ಯಾಂಡ್ ಕಂಫರ್ಟ್, ಇದು ಡ್ರೈವಿಂಗ್ ಅಲ್ಲಿ ಒಳ್ಳೇದಾಗುತ್ತೆ. ಅದೌದು ಸರ್, ಅದೌದು. ನಮಗೆ ಅಷ್ಟು ಬಚ್ಚಲ್ಲ. ಹೌದು ಹೌದು. ಓಕೆ ಸರ್. ಇದೆಷ್ಟು ಸರ್, ಎಷ್ಟು ಗೇರ್ ಇದೆ ಇದರಲ್ಲಿ? 7 ಗೇರ್ ಗಾಡಿ. ಓ, 7 ಗೇರ್ ಗಾಡಿ ಇದೆಯಲ್ಲ ಸರ್? ಇದು ಅಂದ್ರೆ BS4 ಗಾಡಿ. ಓ, BS4 ಗಾಡಿಯಾ? ಇದು BS4. ಓಕೆ. ಬೇರೆ 4 ಗಾಡಿ BS6 ಇದೆ ನಮ್ದು. ಓಕೆ. ಬಾಕಿ ಒಂದು ಎಕ್ಸ್ಪ್ರೆಸ್ 6 ಗಾಡಿ ಒಂದು BS4 ಇದೆ. ಓಕೆ ಸರ್. ಸರ್, ಇದು ನಿಮ್ಗೆ ಯಾವ್ದು ಸರ್ ಒಳ್ಳೆ? BS3, BS4, BS6 ಯಾವ್ದು ಒಳ್ಳೆ ಆಗ್ತದೆ ಬಿಡ್ಲಿಕ್ಕೆ? ಬಿಡ್ಲಿಕ್ಕೆ ಒಳ್ಳೇದು BS4. BS4 ಏನಾ? BS4 ಒಳ್ಳೇದು. ಯಾಕೆ ಸರ್ BS6 ಇಷ್ಟೇ ಅಲ್ಲ? BS6 ಅಂದ್ರೆ ಈಗ ಲಾಕ್ ಗಾಡಿಯಲ್ಲಿ. ಓಕೆ. ಲಾಕ್ ಆದ್ರೆ ಇದಾದ್ರೆ ಹೇಗೆ ಬೇಕಾದ್ರೆ ಓಡುತ್ತೆ ಗಾಡಿ. ಹೌದು ಸರ್, ಹೌದು ಹೌದು. ಒಂದ್ ಸ್ವಲ್ಪ ಬ್ಲಾಕ್ ಆದ್ರೆ ಓಕೆ, ಅದು ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಓಡ್ಲಿಕ್ಕೆ ಆಗುತ್ತೆ. ಓ, ಟೈಮ್ ಪಿಕಪ್ ಮಾಡ್ಬೋದಲ್ಲ? ಟೈಮ್ ಪಿಕಪ್ ಮಾಡ್ಲಿಕ್ಕೆ ಆಗುತ್ತೆ. ಸೆನ್ಸರ್ ಇದೆಯಾ ಗಾಡಿಯಲ್ಲಿ? ಇದರಲ್ಲಿ ಸೆನ್ಸರ್ ಇಲ್ಲ. ಸೆನ್ಸರ್ ಇಲ್ಲ ಅಲ್ಲ ಸರ್? ಇದರಲ್ಲಿ ಸೆನ್ಸರ್ ಇಲ್ಲ, BS6 ಅಲ್ಲಿ ಮಾತ್ರ. ಓಕೆ ಸರ್, ಓಕೆ. ಇದಂದ್ರೆ ಸೆನ್ಸರ್ ಟೆನ್ಷನ್ ಇಲ್ಲ ಇದರಲ್ಲಿ. ಓಕೆ ಸರ್. BS6 ಗಾಡಿ ಬಿಟ್ಟಿದ್ದೀರಾ ಸರ್? BS6 ಅಲ್ಲಿ ಇದೆ ನಾವು. ಇದ್ರಾ? ಹೇಗೆ ಸರ್, ಹೇಗೆ ಆಗ್ತದೆ? ಕಂಫರ್ಟ್ ಹೇಗಿದೆ? ಕಂಫರ್ಟ್ ಇದೆ, ಒಳ್ಳೇದಾಗ್ತದೆ. ಆದ್ರೆ ನಮ್ಗೆ ಟೈಮಿಗೆ ಇಲ್ಲಿ ಕಾಲ್ ಮಾಡ್ಲಿಕ್ಕೆ ಆಗಲ್ಲ ಅಷ್ಟೇ. ಓಕೆ ಸರ್, ಓಕೆ ಓಕೆ. ಇಲ್ಲಿ ಹೇಳ್ಬೋದಾ ಸರ್? ಟೈಮಿಂಗ್ ಅಂದ್ರೆ ಕೆಲವು ಗಾಡಿ 1 ಮಿನಿಟ್, ಒಂದು ಅರ್ಧ ಮಿನಿಟ್ ಎಲ್ಲ ಲೇಟ್ ಆಗುತ್ತೆ. ಅದು ಬೇಕು ಮಾಡ್ತಾ ಇದ್ದಾರೆ ಕೆಲವರು ಮಾಡ್ತಾರೆ. ಹೇಗೆಂದ್ರೆ ಬ್ಲಾಕ್ ಅಲ್ಲಿ ಟೈಮ್ ಲೇಟ್ ಆಗುತ್ತೆ. ಹೌದು ಹೌದು. ಅದೆಲ್ಲ ನಾವು ಮಾತಾಡಿ ಅನ್ನಲ್ಲ, ಕೆಲವರು ಮಾತಾಡ್ತಾರೆ. ನಾವು ಯಾವ್ದು ಮಾತಾಡಿದ್ರೆ ಒಳಗಡೆ ಮಾತ್ರ, ಹೊರಗಡೆ ಎಲ್ಲ ಒಂದೇ ತರ. ಹೌದು ಸರ್, ಅದೌದು. ನಾವು ಅದೇನು ಕಾಪ ಇಡ್ಲಿಕ್ಕಿಲ್ಲ ಅವ್ರ ಹತ್ರ ಎಲ್ಲ. ಹೌದು ಹೌದು. ಅದು ಇಲ್ಲಿ ಎಲ್ಲ ಮಾತಾಡಿದ್ರೆ ಮತ್ತೆ ಇಲ್ಲಿ ಒಂದು ಚಾ ಕುಡಿದು ಅದು ಇದಾಯ್ತು ಮತ್ತೆ. ಅದೌದು ಸರ್, ಅದೌದು. ಎಷ್ಟು ಜಾಗಲಾದ್ರೂ ಕೂಡ ಲಾಸ್ಟ್ಗೆ ಎಲ್ಲ ಒಂದೇ. ಎಲ್ಲ ಒಂದೇ. ಅದೌದು ಸರ್, ಅಲ್ಲೇ ಬಿಡುದು ನಾವು. ಅದೌದು ಸರ್, ಈಗ ಅದೌದು. ಒಂದು ಮಾತಾಡಿದ್ರೆ 1 ಮಿನಿಟ್ ಲೇಟ್ ಆದ್ರೆ ಏನು ಮಾತಾಡ್ಲಿಕ್ಕಿಲ್ಲ, ಯಾರು ಏನಾಗುತ್ತೆ ಲೇಟ್ ಆಗುತ್ತೆ. ಹೌದು ಅದೇನು ಹೌದು. ಮಾತಾಡಿದ್ರೆ ಮತ್ತೆ ನಾವು ಅದು ಹೋಗುದು ನಾವು ಅಷ್ಟೇ. ಓಕೆ ಸರ್, ಓಕೆ ಓಕೆ. ಸೊ ಇವತ್ತು ನಮ್ಮ ಜೊತೆ TMT ಅವರದು ಅಸಾದ್ ಅವರಿದ್ದಾರೆ. TMT ಅಸಾದ್ ಸರ್, ನಮಸ್ತೆ. ನಮಸ್ತೆ ಎಲ್ಲರಿಗೂ. ಸರ್, ಇದು ನಿಮ್ಮ ಸಂಸ್ಥೆ ಶುರುವಾಗಿ ತುಂಬಾ ವರ್ಷ ಆಗಿದೆಯಲ್ಲ ಸರ್? ಹೌದು. ಏನಾದ್ರೂ ಹೇಳ್ಬೋದಾ? ನಮ್ದು ಕಂಪನಿ ಸ್ಟಾರ್ಟ್ ಆಗಿ ಒಂದು 36 ವರ್ಷ ಆಯ್ತು. ಓಕೆ. TMT ಕಂಪನಿ ಸ್ಟಾರ್ಟ್ ಆಗಿ. ಓಕೆ. ನೀವು ಸಹ ಒಂದು ಸಪೋರ್ಟ್ ಮಾಡಿ, ನಿಮ್ದು ಸಹ ಒಂದು ಸಪೋರ್ಟ್ ಉಂಟು ನಮ್ಗೆ. ಓಕೆ, ನಮ್ಮ ಸಪೋರ್ಟ್ ಯಾವಾಗ್ಲೂ ಇದೆ ಸರ್ ನಿಮ್ಗೆ. ಹಾಗೇನೆ ಸಪೋರ್ಟ್ ಇರ್ಲಿ, ಸಪೋರ್ಟ್ ಮಾಡ್ತಾ ಇರಿ. ಓಕೆ. ಮತ್ತೆ ನಮ್ದು ಮಾನಿ ವ್ಲಾಗ್ಸ್ ಇದು ಚಾನಲ್ ಸಪೋರ್ಟ್ ಮಾಡಿ, ಓಕೆ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಮ್ದು ಒಂದು ಟೂರಿಸ್ಟ್ ಗಾಡಿ ಸಹ ಇದೆ, ಓಕೆ ಹಾಲಿಡೇಸ್ ಅಂತ. ಓಕೆ. TMT ಅದು ಬೇಕಾದ್ರೆ ನಿಮ್ಗೆ ಬುಕ್ಕಿಂಗ್ಸ್ ಮಾಡ್ಲಿಕ್ಕೆ ಇದ್ರೆ, ಎಲ್ಲಿ ಲಾಂಗ್ ಹೋಗ್ಲಿಕ್ಕೆ ಇದ್ರೆ ಟೂರಿಸ್ಟ್ ಅಲ್ಲಿ, ಓಕೆ. ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕ್ತೇನೆ ಕೆಳಗೆ. Okay. ಇನ್ಸ್ಟಾಗ್ರಾಮ್ ಐಡಿ ಸಹ ಇದೆ, 2 ಅಕೌಂಟ್ ಇದೆ. Okay. ಅಫಿಷಿಯಲ್ ಮಲ್ಪೆ ಅಂತ, ಮತ್ತೆ ಶೋಯಬ್ TMT ಅಸದ್ ಅಂತ ಇದೆ. ಓಕೆ. ಅದು ಫಾಲೋ ಮಾಡಿ. ಎಂತಾದ್ರೂ ಇನ್ಫಾರ್ಮೇಶನ್ ಇದ್ರೆ ಕೇಳಿ,